ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಅದ್ದೂರಿ ಚಾಲನೆ. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಬಿಜೆಪಿ ಕಚೇರಿಯವರೆಗೆ ತ್ರಿವರ್ಣ ಧ್ವಜ ಹಿಡಿದು ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆ. ಸರಣಿ ಹಬ್ಬಗಳ ಹಿನ್ನೆಲೆ ಜಿಲ್ಲೆಯಲ್ಲಿ ಪೊಲೀಸರಿಂದ ಹೈ ಅಲರ್ಟ್. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಕಾರ್ಯಾಚರಣೆ. ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ. ಬಡವರಿಗೆ ಸೂರು ಕಲ್ಪಿಸುವುದೇ ಕಂದಾಯ ಗ್ರಾಮದ ಮೂಲ ಉದ್ದೇಶ. ಜಿಲ್ಲೆಯಲ್ಲಿಯೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 43,000 ಹಕ್ಕುಪತ್ರಗಳ ವಿತರಣೆ ಮಾಡುವ ಮೂಲಕ ಐತಿಹಾಸಿಕ ದಾಖಲೆಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿರ್ಮಿಸಿದ್ದಾರೆ. ಜಿಲ್ಲಾಧಿಕಾರಿ ಜಿ ಪ್ರಭು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಬಿಜೆಪಿ ಕಚೇರಿಯವರೆಗೆ ತ್ರಿವರ್ಣ ಧ್ವಜ ಹಿಡಿದು ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದರು. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗದ ಆರೋಪಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಿಜೆಪಿ ಜಿಲ್ಲಾ ಘಟಕದಿಂದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪಾದಯಾತ್ರೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಚಾಲನೆ ನೀಡಿದರು. ಜಿಲ್ಲೆಯ ವಿವಿಧ ಮಂಡಲಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗುತ್ತಾ ಜಿಲ್ಲಾ ಬಿಜೆಪಿ ಕಚೇರಿಯವರೆಗೂ ಹೆಜ್ಜೆ ಹಾಕಿದರು. ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ರಾಷ್ಟ್ರಧ್ವಜದ ಮಹತ್ವವನ್ನು ಜನರಿಗೆ ತಿಳಿಸುವ ಹಾಗೂ ಜನಸಾಮಾನ್ಯರಲ್ಲಿ ದೇಶಭಕ್ತಿಯ ಭಾವನೆ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮಚಂದ್ರಗೌಡ ತಿಳಿಸಿದರು. ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ದಿನ ಆಗಸ್ಟ್ 15ನೇ ತಾರೀಕು ಏನು ಇಡೀ ದೇಶ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಮೋದಿಜಿಯವರ ನಾಯಕತ್ವದಲ್ಲಿ ಆಗಸ್ಟ್ 15 ಹರ್ ಘರ್ ತಿರಂಗ ಅಂತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ದೇಶಭಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲರ ಮನೆ ಮೇಲೆ ಬಾವುಟ ಮಾಡ್ತಕ್ಕಂಥ ದಿನ. ಇವತ್ತು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ತಿರಂಗ ಯಾತ್ರೆನ ಇವತ್ತು ಶಿಡ್ಲಘಟ್ಟ ಸರ್ಕಲಿಂದ ನಮ್ಮ ಬಿಜೆಪಿ ಪಾರ್ಟಿ ಆಫೀಸ್ವರೆಗೂ 100 ಸಂಖ್ಯೆ ನಮ್ಮ ಬಿಜೆಪಿ ಮುಖಂಡರು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ. ದೇಶಭಕ್ತಿಯನ್ನು ತೋರಿಸ್ತಕ್ಕಂಥದ್ದಾಗಿದೆ. ಇನ್ನಷ್ಟು ಶಕ್ತಿ ಕೊಡಬೇಕು, ಮೋದಿಜಿಯವರ ನಾಯಕತ್ವ ಬೆಳಿಬೇಕು, ದೇಶ ಉಳಿಬೇಕಂತ ಇವತ್ತು ದೇಶಭಕ್ತಿಯನ್ನು ನಾವೆಲ್ಲರೂ ತೋರಿಸಿದ್ವಿ. ಬಳಿಕ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಮಚಂದ್ರಗೌಡ ರಾಜ್ಯ ಸರ್ಕಾರದ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದರು. ಪರಿಶಿಷ್ಟ ಪಂಗಡದ ಕೋಟಿ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಇಲ್ಲವಾದರೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಟೀಕಿಸಿದ ರಾಮಚಂದ್ರಗೌಡ, ಕಾಂಗ್ರೆಸ್ ನಾಯಕರು ವೇದಿಕೆಗಳಲ್ಲಿ ಮಾತ್ರ ಮಹಿಳೆಯರ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅಧಿಕಾರದಲ್ಲಿ ಅದನ್ನು ಅನುಷ್ಠಾನಗೊಳಿಸುತ್ತಿಲ್ಲ ಎಂದು ಆರೋಪಿಸಿದರು. 2028ರಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಿದರು. ಇನ್ನು ರಾಷ್ಟ್ರಪ್ರೇಮದ ಪ್ರತೀಕವಾಗಿರುವ ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಗೀತೆಯನ್ನು ಕಡ್ಡಾಯವಾಗಿ ಹಾಡುವಂತೆ ಕೈಗೊಂಡಿರುವ ಕ್ರಮವನ್ನು ರಾಮಚಂದ್ರಗೌಡ ಸ್ವಾಗತಿಸಿದರು. ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಮಾರ್ಗದರ್ಶನದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ. ಸರಣಿ ಹಬ್ಬಗಳ ಹಿನ್ನೆಲೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿರುವ ಪೊಲೀಸರು 600ಕ್ಕೂ ಹೆಚ್ಚು ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ.
ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾದ ಪೊಲೀಸರು ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿದ್ದಾರೆ. ಜಿಲ್ಲೆಯ ವಿವಿಧೆಡೆ 600ಕ್ಕೂ ಹೆಚ್ಚು ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಹಾಗೂ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಮಾರ್ಗದರ್ಶನದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ಮುಂದುವರೆಸಿದ್ದಾರೆ. ಒಟ್ಟಾರೆ ಸರಣಿ ಹಬ್ಬಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದ್ದು, ಸಾರ್ವಜನಿಕರ ಸುರಕ್ಷತೆ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಕಳೆದ 2 ದಿನದಿಂದ ಹೆವಿಚುವಲ್ ಅಫೆಂಡರ್ಸ್ಗೆ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವಿಚಾರ ಬಗ್ಗೆ ನಾವು ಕಾಂಬಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಕೂಡ ಈ ಥರದ್ದು ಎಕ್ಸಸೈಸಸ್ ಆಗ್ತಾಯಿದೆ. ಎಲ್ಲ ಸ್ಟೇಷನ್ಸ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅವರವ್ರದ್ದು ಲಿಮಿಟ್ಸಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 742 ರೌಡಿ ಶೀಟರ್ಸ್ ಇದ್ದಾರೆ ಈಗಾಗಲೇ. ಸೊ ಮೊನ್ನೆ ನಾವು ಟ್ಯೂಸ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಕಾಂಬಿಂಗ್ ಎಕ್ಸಸೈಸ್ ಮಾಡಿ ಪ್ರತಿ ಸ್ಟೇಷನ್ಗೆ ಟಾಸ್ಕ್ ಕೊಟ್ಟಿದ್ದೀವಿ. ರೌಡಿ ಶೀಟರ್ಸ್ ಚೆಕ್ ಮಾಡ್ಕೊಳ್ಳಿ, ಅವರು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಥವಾ ಯಾವುದು ತೊಂದರೆ ಕೊಡ್ತಾ ಇದ್ದಾರೆ ಯಾರಾದ್ರಿಗೆ ಅದು ಚೆಕ್ ಮಾಡೋಕ್ಕೆ ಹೇಳಿದೆ. ಮತ್ತು ಸರ್ಪ್ರೈಸಾಗಿ ಮನೆ ಚೆಕ್ ಮಾಡೋಕ್ಕೆ ಕೂಡ ಹೇಳಿದೆ. ಆ ಟೈಮ್ಗೆ ಟೋಟಲ್ ನಾವು 219 ರೌಡಿ ಶೀಟರ್ಸ್ಗೆ ಚೆಕ್ ಮಾಡಿದ್ದೀವಿ. ಆ ಕಾಂಬಿಂಗ್ ಆಪ್ರೇಷನಲ್ಲಿ ನಮಗೆ ಯಾವುದೂ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ನಾವು ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಮುಂದೆ ಹಬ್ಬ ಸೀಸನ್ ಕೂಡ ಬರ್ತಾ ಇದೆ. ಸೊ ಯಾವುದು ಕಾರಣಕ್ಕೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದೇ ರೀತಿ ನಮ್ಮಲ್ಲಿ ನಮ್ಮ ಡಿಸ್ಟಿಕಲ್ಲಿ ಟೋಟಲ್ 1167 MOVs ಇದ್ದಾರೆ. MOVs ಅಂದರೆ ಯಾರ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಆಗುತ್ತೆ, ಯಾರು ಕಲ್ಲೂರು ಇರ್ತಾರೆ ಅವ್ರ ಮೇಲೆ MOV ಕಾರ್ಡ್ ಓಪನ್ ಮಾಡ್ತೀವಿ ನಾವು. ಎಲ್ಲ ಕಳ್ಳತನ ಕೇಸಸ್ ಯಾವುದು ಪತ್ತೆ ಆಗುತ್ತೆ ಅವ್ರ ಮೇಲೆ ನಿಗಾ ವಹಿಸ್ತೀವಿ ಕಿ ಮುಂದೆ ಯಾವುದೂ ಥರದ್ದು ಅಫೆನ್ಸ್ ಮಾಡಬಾರ್ದು. ಸೊ ಔಟ್ ಆಫ್ 1167 MOVs ಅಲ್ಲಿ ನಾವು ಟೋಟಲ್ 641 MOVsಗೆ ಕೂಡ ಚೆಕ್ ಮಾಡಿದ್ದೀವಿ. ಅವರಿಗೆ ಕೂಡ ಬುದ್ಧಿ ಹೇಳಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಯಾವುದು ಕಾರಣಕ್ಕೆ ಏನು ಮತ್ತು ಕಳ್ಳತನ ಅಥವಾ ಬೇರೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಈ ಥರದ್ದು ಎಕ್ಸಸೈಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಸ್ಪೆಷಲಾಗಿ ಈಗ ಮುಂದೆ ಜನ್ಮಾಷ್ಟಮಿ ಆಮೇಲೆ ಗಣೇಶ ಮತ್ತು ಬೇರೆ ಹಬ್ಬ ಕೂಡ ಬರ್ತಾಯಿದೆ. ಸೊ ಆ ಟೈಮ್ಗೆ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಈ ಕಾರಣ ಬಗ್ಗೆ ನಾವು ಮುಂಜಾಗ್ರತೆ ಮಾಡಿಕೊಂಡು ಮೊದಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೆ ಕೂಡ ಮತ್ತು ಯಾರು ಆರೋಪಿಗಳಿದ್ದಾರೆ ಹಳೆ ಆರೋಪಿಗಳು ಅವರಿಗೆ ಕೂಡ. ಬಡವರಿಗೆ ಸೂರು ಕಲ್ಪಿಸುವುದೇ ಕಂದಾಯ ಕ್ರಮದ ಮೂಲ ಉದ್ದೇಶವಾಗಿದ್ದು, ಜಿಲ್ಲೆಯಲ್ಲಿಯೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 43,000 ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಮೂಲಕ ಐತಿಹಾಸಿಕ ದಾಖಲೆಯನ್ನು ಶಾಸಕ SN ಸುಬ್ಬಾರೆಡ್ಡಿ ನಿರ್ಮಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಶಾಸಕ SN ಸುಬ್ಬಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆದು ಕಂದಾಯ ಗ್ರಾಮಗಳ ನಿರ್ಮಾಣದ ವಿಚಾರದಲ್ಲಿ ಸಮಗ್ರ ಮಾಹಿತಿಯನ್ನು ನೀಡಿದರು. ಚಿತ್ರಮಾಲಿಕೆಯ ಮೂಲಕ ಅಧಿಕಾರಿಗಳ ಸಭೆಯಲ್ಲಿ ಮಾಹಿತಿ ನೀಡಿದರು. ಇಡೀ ಜಿಲ್ಲೆಗೆ 1,50,000 ನಿವೇಶನಗಳು ಮಂಜೂರಾಗಿದ್ದು, ಬಾಗೇಪಲ್ಲಿ ವಿಧಾನಸಭೆಗೆ ಗರಿಷ್ಠ 43,000 ಮನೆಗಳು ಮಂಜೂರಾಗಿರುವ ಬಗ್ಗೆ ಶಾಸಕ SN ಸುಬ್ಬಾರೆಡ್ಡಿಯವರನ್ನು ಶ್ಲಾಘಿಸಿದರು. ಈ ನಿವೇಶನಗಳನ್ನು ವಿತರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಸರ್ಕಾರದ ಸ್ಥಳ ಅಥವಾ ಖಾಸಗಿ ಸ್ಥಳಗಳ ಬಗ್ಗೆ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸುವ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಯಾವುದೇ ಕಾರಣಕ್ಕೂ ದಾಖಲೆಗಳಲ್ಲಿ ತಪ್ಪುಗಳು ಸಂಭವಿಸದಂತೆ ಜಾಗೃತಿ ವಹಿಸಿ ಸ್ಥಳ ನೋಂದಾವಣೆ ಪತ್ರ, ಹಕ್ಕುಪತ್ರ ಹಾಗೂ ವಿವಿಧ ದಾಖಲೆಗಳ ಕಡತವನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಕ್ರಮ ವಹಿಸಬೇಕು ಎಂದು ಸಭೆಗೆ ಮಾಹಿತಿ ನೀಡಿದರು. ಇದಕ್ಕೂ ಮುಂಚೆ ಪಟ್ಟಣದ ಪುರಸಭೆ, ರಾಜಸ್ವ ಇಲಾಖೆಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ ಅನುಷ್ಠಾನದ ಬಗ್ಗೆ ಮಾಹಿತಿ ನೀಡಿದರು. ಪಟ್ಟಣದ ಪುರಸಭೆಗೆ ಭೇಟಿ ನೀಡಿ ಸಾರ್ವಜನಿಕರೊಬ್ಬರ ಮನೆ ನಿವೇಶನದ ಬಗ್ಗೆ ತೊಂದರೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಗೆ ಪ್ರೋತ್ಸಾಹಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಲಹೆ ಸೂಚನೆ ನೀಡಿದರು. ಸುಮಾರು 2 ಗಂಟೆಗೂ ಹೆಚ್ಚು ಸಮಯವನ್ನು ಪುರಸಭೆಯಲ್ಲಿ ಇದ್ದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಪರಿಹಾರಗಳನ್ನು ಸೂಚಿಸಿದರು. ಅನಂತರ ರಾಜಸ್ವ ಇಲಾಖೆಗೆ ಭೇಟಿ ನೀಡಿದರು. ಸಾರ್ವಜನಿಕರ ಕೆಲಸಗಳು ವಿಳಂಬವಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ಮನಿಷಾ ಪತ್ರಿ, ಚೇಳೂರು ತಹಸೀಲ್ದಾರ್ ಬಿಕೆ ಶ್ವೇತಾ, ಗುಡಿಬಂಡೆ ತಹಸೀಲ್ದಾರ್ ಸಿಗ್ಮುತ್ತುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಡಿಡಿಎಲ್ಆರ್ ಮಂಜುನಾಥ್, ಎಡಿಎಲ್ಆರ್ ಮಂಜುನಾಥ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ನಿಮ್ಮ ಸೂಪರ್ವೈಸರ್ಸ್ ರೋಲು, ಸರ್ವೇಯರ್ಸ್ ರೋಲು ಮತ್ತು ನಮ್ಮ ಲೈಸೆನ್ಸ್ ಸರ್ವೇಯರ್ಸ್ ರೋಲು ಅದು ಒಂದು ಭಾಗ. ಅದೇ ರೀತಿ ವಿಲೇಜ್ ಅಕೌಂಟೆಂಟ್ಸ್ದು ತಾವು ಭಾಳ ಆ ಅಳತೆ ಸಂದರ್ಭದಲ್ಲಿ ನಿಮ್ಮ ಸರ್ಕಲ್ ವ್ಯಾಪ್ತಿನಲ್ಲಿರುವ ಗ್ರಾಮಗಳ ಅಳತೆ ಸಂದರ್ಭದಲ್ಲಿ ತಾವಿದ್ದು ಏನೇನು ಆಸ್ತಿಗಳಿದ್ದಾವೆ ಏನಿಲ್ಲ ಅದನ್ನು ಕರಾರುವಾಕ್ಕಾಗಿ ತಾವು ಹೇಳ್ಕೊಡುವಂಥದ್ದು, ತೋರಿಸುವಂಥದ್ದು, ಅದು ಕೂಡ ನಿಮ್ಮ ಜವಾಬ್ದಾರಿ ಇದೆ. ಮತ್ತು ಈ ಎಂಟೈರ್ ಎಕ್ಸಸೈಸ್ಗೆ ನೀವು ಎಷ್ಟು ದಾಖಲೆಗಳು ಮಾಡಿಕೊಳ್ಬೇಕು ಏನು ಎಲ್ಲದ್ರ ಬಗ್ಗೆ ಒಂದು PPT ಇದೆ. 10 ನಿಮಿಷ PPTನ ಪ್ರೆಸೆಂಟ್ ಮಾಡ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದರೂ ಹೆಚ್ಚು ಮಾಹಿತಿ ಬೇಕು ಅಂದರೆ DDLR ಅವರು ಇದ್ದಾರೆ. ಒಟ್ಟಾರೆ ಮಾದರಿ ಕೆಲಸ ಇಡೀ ರಾಜ್ಯದಲ್ಲಿ ಒಂದು ತಾಲೂಕಲ್ಲಿ ಹೈಯೆಸ್ಟ್, ಒಂದು ಜಿಲ್ಲೆನಲ್ಲಿ ಹೈಯೆಸ್ಟ್ 30,000 ಇದುವರೆಗೆ, ಇಡೀ ಒಂದು ಜಿಲ್ಲೆನಲ್ಲಿ ಹೈಯೆಸ್ಟ್ 30,000 ಎಲ್ಲ ತಾಲೂಕು ಸೇರಿ. ಆದರೆ ಬಾಗೇಪಲ್ಲಿ ಒಂದು ತಾಲೂಕು, ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 42,000 ಹಕ್ಕುಪತ್ರ ಕೊಡೋದು ಅನ್ನೋದು ಇದು ಇತಿಹಾಸ ಆಗುತ್ತೆ. ಹಾಗಾಗಿ ಈ ಇತಿಹಾಸದ ಭಾಗ ಇದೇ ಥರ ಗೌರಿಬಿದನೂರಿನಲ್ಲೂ ಕೂಡ ನಮಗೆ 24,000 ಇದೆ. ಅದೇ ಥರ ಶಿಡ್ಲಘಟ್ಟದಲ್ಲಿ 16,000 ಇದೆ, ಮಂಚೇನಹಳ್ಳಿನಲ್ಲಿ 3,000 ಇದೆ, ಚೇಳೂರಲ್ಲಿ 11,000 ಇದೆ, ಚಿಂತಾಮಣಿನಲ್ಲಿ 15,000 ಇದೆ. ಈ ಥರ ಎಲ್ಲ ಸೇರಿ ಒಟ್ಟು 1,04,000 ಮನೆಗಳು, 5,000 ಸರ್ಕಾರಿ ಆಸ್ತಿಗಳು. ಈ ಥರ ಒಟ್ಟು 1,10,000 ಹತ್ರ ನಮಗಿರುವಂಥದ್ದಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರದ ಮಾಜಿ ಸಂಸದ ಹಾಗೂ ದೇವನಹಳ್ಳಿ ಶಾಸಕ KH ಮುನಿಯಪ್ಪನವರಿಗೆ ಮಹತ್ವದ ಸಮಾಜ ಕಲ್ಯಾಣ ಇಲಾಖೆ ಖಾತೆ ನೀಡಿರುವ ಹಿನ್ನೆಲೆ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ KH ಮುನಿಯಪ್ಪರವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಮಹತ್ವದ ಖಾತೆ ನೀಡಿರುವುದು ಅವರ ಅನುಭವ ಮತ್ತು ಹಿರಿತನಕ್ಕೆ ಸಿಕ್ಕ ಗೌರವ. ಈ ಮೂಲಕ ಶೋಷಿತರು ಮತ್ತು ಬಡವರ ಪರ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ಸಚಿವ ಮುನಿಯಪ್ಪನವರು ಮೂಲತಃ ತಳ ಸಮುದಾಯದ ಪ್ರತಿನಿಧಿಸುವ ನಾಯಕರಾಗಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ನಂಬಿಕೆಯನ್ನು ಹೊಂದಿದ್ದೇವೆ. ಕೋಲಾರ ಜಿಲ್ಲೆಯ ಹಾಸ್ಟೆಲ್ಗಳ ಪರಿಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ಸಚಿವರು ಮಹತ್ವದ ಯೋಜನೆಗಳನ್ನು ರೂಪಿಸಿ ದಿಕ್ಕು ದೆಸೆ ಇಲ್ಲದ ಹಾಸ್ಟೆಲ್ಗಳಿಗೆ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಆದ್ಯತೆ ನೀಡುವ ವಿಶ್ವಾಸವಿದೆ ಎಂದು ಹೇಳಿದರು. KH ಮುನಿಯಪ್ಪರವರಿಗೆ ಸಚಿವ ಸ್ಥಾನ ದೊರಕಲು ಸಹಕರಿಸಿದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷ ಹರಿಪ್ರಸಾದ್ ರವರಿಗೆ ಧನ್ಯವಾದ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷರಾಗಿ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಮ್ಮ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಸಮಾಜ ಕಲ್ಯಾಣಕ್ಕೆ ಕೊಟ್ಟಿರೋದ್ರಿಂದ ತುಂಬ ಸಂತೋಷ ಆಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತರು ಇರುವ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ನಮ್ಮ ಏಳಿಗೆಗೋಸ್ಕರ, ನಮ್ಮ ದಲಿತರ ಏಳಿಗೆಗೋಸ್ಕರ
ತುಂಬ ಶ್ರಮಿಸ್ತಾರೆ ಅಂತ ನಮಗೆ ಒಂದು ನಂಬಿಕೆ ಐತೆ. ಅದೇ ಥರ ನಮ್ಗೆ ವಿಶ್ವಾಸವೂ ಐತೆ. ಅದೇ ಥರ ಇದೆ. ಅದರಿಂದ ಸಿದ್ದರಾಮಯ್ಯ ಸರ್ಕಾರ CM ಅವರಿದ್ದಾಗ ಆಹಾರ ಸಚಿವರಾಗಿದ್ದರು. ಪ್ರತಿ ಮನೆಗೂ ಹಸಿವಿಲ್ಲದೆ ಮಲಗಬಾರ್ದು ಅಂತ ಪ್ರತಿ ಮನೆಗೂ 10 kg ಅಕ್ಕಿಯನ್ನು ಕೊಟ್ಟಿದ್ದು ಅದರಲ್ಲಿ ತುಂಬ ಸಕ್ಸಸ್ ಆಗಿರ್ತಾರೆ. ಆದ್ದರಿಂದ ಈ ಸಮಾಜಕ್ಕೆ ಕೊಟ್ಟಿರೋದಕ್ಕೋಸ್ಕರ ನಮ್ಮ ದಲಿತ ಸಮುದಾಯ ಪರವಾಗಿ ಎಲ್ಲರ ಪರವಾಗಿ ನಮ್ಮ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ, ಸುರ್ಜೇವಾಲಾ ಸಾಹೇಬ್ರಿಗೂ, ರಾಹುಲ್ ಗಾಂಧಿ ಸಾಹೇಬ್ರಿಗೂ, ರಾಹುಲ್ ಗಾಂಧಿ ಸಾಹೇಬ್ರಿಗೂ ಮತ್ತು ನಮ್ಮ DK ಸಾಹೇಬ್ರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬ್ರಿಗೂ ತುಂಬ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಪರಂಪರೆ, ಕಲೆ ಹಾಗೂ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಉದ್ದೇಶದಿಂದ ವಿಶೇಷ ಭಾರತ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ದೇಶದ ವಿವಿಧ ರಾಜ್ಯಗಳ ಸಂಸ್ಕೃತಿ ಹಾಗೂ ವೈಶಿಷ್ಟ್ಯಗಳನ್ನು ಅನಾವರಣಗೊಳಿಸಿದರು. ಒಂದೇ ವೇದಿಕೆಯಲ್ಲಿ ದೇಶದ ವಿವಿಧ ಭಾಗಗಳ ಸಂಸ್ಕೃತಿ, ಸಂಪ್ರದಾಯ, ಉಡುಗೆ ತೊಡುಗೆ ಹಾಗೂ ಕಲಾ ವೈವಿಧ್ಯವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸುವ ಮೂಲಕ ಭಾರತ ದರ್ಶನ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಭಾರತದ ವಿವಿಧ ರಾಜ್ಯಗಳ ವಿಶೇಷತೆಗಳನ್ನು ತಿಳಿದುಕೊಂಡ ವಿದ್ಯಾರ್ಥಿಗಳು ತಮ್ಮ ಪ್ರದರ್ಶನಗಳ ಮೂಲಕ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರಿದರು. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ವೈವಿಧ್ಯತೆಯ ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಲಾ ಸಂಸ್ಥೆಯ ಶಿಕ್ಷಕರು ತಿಳಿಸಿದರು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ, ಏಕತೆ ಮತ್ತು ಸಾಂಸ್ಕೃತಿಕ ಅರಿವು ಮೂಡಿಸುವಲ್ಲಿ ಭಾರತ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ ವೆಂಕಟೇಶ್ ಅಂತ. ನಮ್ಮ ಶಾಲೆ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ. ಇವತ್ತು ನಾವು ಭಾರತ ದರ್ಶನ ಅಂತ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ವಾರ್ಷಿಕೋತ್ಸವವನ್ನು ನಾವು ಮಕ್ಕಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಮಾಡಿರೋ ಪ್ರೋಗ್ರಾಮ್ ಏನಂತಂದರೆ, ಮೊದಲನೇದಾಗಿ ಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹಳ್ಳಿಯಲ್ಲಿ ನಮ್ಮ ಭಾರತದ ಸಂಸ್ಕೃತ ಏನೇನು ಕಲೆ ಅಡಗಿದೆ ಅಂತ, ಭಾರತದಲ್ಲಿ ಪರಂಪರೆಯ ಪಯಣ ಏನಿದೆ ಅಂತಂದರೆ ಸಂಸ್ಕೃತಿ ಮತ್ತು ಯೋಗ, ಈಗ ಮೊದಲು ಏನೇನು ಚಟುವಟಿಕೆಗಳಿತ್ತು ಅದನ್ನೆಲ್ಲನೂ ಮಕ್ಕಳಲ್ಲಿ ಇವತ್ತು ನಾವು ಮಾಡಲಿಕ್ಕೆ ಪ್ರೇರೇಪಿಸಿದ್ದೀವಿ. ಮಕ್ಕಳೇ ಸ್ವತಃ ಅವರೇನೇ ಆ ಕಲೆಯನ್ನು ಅವರಿಂದನೇ ಕಲೆಯನ್ನು ಮಾಡಿಸಿ, ಟ್ರೈಬಲ್ ಪೀಪಲ್ ಅಂದರೆ ಮೊದಲು ಕಾಡಿನಲ್ಲಿ ಜನ ಹೇಗೆ ಇರ್ತಾಯಿದ್ರು, ಹೇಗೆ ಅವರು ತಮ್ಮ ಇದನ್ನು ಊಟ ಮತ್ತು ಅವ್ರು ಏನೇನನ್ನು ಉಪಯೋಗಿಸ್ತಾ ಇದ್ರು ಅದನ್ನೆಲ್ಲನೂ ನಾವು ಮಕ್ಕಳಲ್ಲಿ ಅವರಿಗೆ ತಿಳಿಸಿ ಹೇಳಿದ್ದೀವಿ. SIT ತನಿಖೆಯಲ್ಲಿ B. ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕ ಮೇಲೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿದ್ದು ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಬಳ್ಳಾರಿ ಭಾಗದಲ್ಲಿ ಪ್ರಭಾವಿಯಾಗಿರುವ ಅವರ ಸಂಘಟನೆಯ ಬಲ ಕುಗ್ಗಿಸಲು ಬಿಜೆಪಿ ಹುನ್ನಾರ ನಡೆಸಿದೆ. ನ್ಯಾಯಾಲಯವು ಎಲ್ಲಿಯೂ ನಾಗೇಂದ್ರ ಅವರನ್ನು ಅಪರಾಧಿ ಎಂದು ಹೇಳಿಲ್ಲ. ಹೀಗಿದ್ದು ಅವರ ರಾಜೀನಾಮೆಗೆ ಒತ್ತಾಯಿಸಲು ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ SP ಘಟಕದ ಅಧ್ಯಕ್ಷ N. ಅಂಬರೀಶ್ ತಿರುಗೇಟು ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಕೇಳಿಬಂದ ತಕ್ಷಣವೇ ನಾಗೇಂದ್ರ ನೈತಿಕ ಹೊಣೆ ಹೊತ್ತು ಸ್ವ ಇಚ್ಛೆಯಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ವಿಚಾರಣೆಗೆ ಸಹಕರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚಿಸಿದ್ದ SIT ತನಿಖಾ ವರದಿಯಲ್ಲಿ ಅಧಿಕಾರಿ ವರ್ಗದ ತಪ್ಪಿನಿಂದ 80 ಕೋಟಿ ವಂಚನೆಯಾಗಿದೆ ಎಂದು ತಿಳಿದು ಬಂದಿದೆ. ಬಳ್ಳಾರಿ, ವಿಜಯನಗರ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈ ಹಿಂದೆ ಬಿಜೆಪಿ ಗೆಲ್ಲುತ್ತಿತ್ತು. ಆದರೆ ಅವರ ಪ್ರಬಲ ವಿರೋಧಿಯಾಗಿರುವ ನಾಗೇಂದ್ರ ಅವರು ಕಾಂಗ್ರೆಸ್ ಪಕ್ಷವನ್ನು ಬಲವಾಗಿ ಸಂಘಟಿಸಿದ್ದನ್ನು ಸಹಿಸದ ಬಿಜೆಪಿ ನಾಯಕರು ರಾಜಕೀಯವಾಗಿ ಮುಗಿಸಲು ಮತ್ತು ಸೆಳೆಯಲು ಈ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೋವಿಡ್ ಹಗರಣದಲ್ಲಿ ಶ್ರೀರಾಮುಲು, ಡಾಕ್ಟರ್ ಕೆ. ಸುಧಾಕರ್ ಹೆಸರಿದೆ. ವಿಜಯೇಂದ್ರ, R. ಅಶೋಕ್ ಹಾಗೂ ಶಶಿಕಲಾ ಜೊತೆ ಅವರ ಮೇಲೂ ವಿವಿಧ ಆರೋಪಗಳಿವೆ. ಜನಾರ್ದನ ರೆಡ್ಡಿ ಜೈಲಿನಲ್ಲಿದ್ದವರು. ಇಂಥವರಿಗೆ ನಾಗೇಂದ್ರ ಅವರ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ. ಈ ಹಿಂದೆ ತಮ್ಮೊಂದಿಗಿದ್ದ ರಾಜುಗೌಡ, ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ಅವರನ್ನು ಮೂಲೆ ಗುಂಪು ಮಾಡಿದ್ದು ಯಾರು? ಈ ಹಿಂದೆ ಶ್ರೀರಾಮುಲು ಅವರನ್ನು ರಾಜಕೀಯವಾಗಿ ಮುಗಿಸಲು ಪ್ರಯತ್ನಿಸಿದ್ದು ಯಾರು? ಇದೇ ರೆಡ್ಡಿ ಅಲ್ಲವೇ ಎಂದು ಕಿಡಿಕಾರಿದರು.
ನಾಗೇಂದ್ರ ಬಗ್ಗೆ ಮಾತನಾಡುವುದನ್ನು ಜನಾರ್ದನ ರೆಡ್ಡಿ ಮೊದಲು ಬಿಡಬೇಕು. ಈ ಹಿಂದೆ ಅವರು ನಮ್ಮ ಜೊತೆಯಲ್ಲಿದ್ದವರು ಎಂಬುದನ್ನು ಮರೆಯಬಾರದು. ಬಳ್ಳಾರಿಯಲ್ಲಿ ರಾಜಕೀಯ ಲಾಭದಾಸೆಗೆ ನಾಗೇಂದ್ರ ಅವರನ್ನು ಗುರಿ ಮಾಡಲಾಗುತ್ತಿದೆ ಎಂದು ದೂರಿದರು. ಕೇಂದ್ರದ ಕಪಟ ನಾಟಕ ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಥೀಮ್ ಪಾರ್ಕ್ ನಿರ್ಮಿಸುವುದಾಗಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಭರವಸೆ ನೀಡಿದ್ದರು. ಅದಕ್ಕೆ 12 ವರ್ಷ ಹಿಡಿದಿದೆ. ನಮ್ಮ ಸಮುದಾಯದ ಸ್ವಾಮೀಜಿ 265 ದಿನ ಪ್ರತಿಭಟನೆ ನಡೆಸಿದರೂ ಎಸ್ಟಿ ಮೀಸಲಾತಿಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸದೆ ಕೇಂದ್ರ ಸರ್ಕಾರ ಕಪಟ ನಾಟಕವಾಡುತ್ತಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆದಾಗ, ಮಣಿಪುರದಲ್ಲಿ ಬುಡಗೊಟ್ಟು ಸಮುದಾಯದವರ ಮಾನಹಾನಿ ಘಟನೆಗಳು ನಡೆದಾಗ ಧ್ವನಿ ಎತ್ತಲು ಬಿಜೆಪಿ ನಾಯಕರಿಗೆ ಧೈರ್ಯವಿಲ್ಲ. ಅವರು ಏನಿದ್ದರೂ ಸಂವಿಧಾನದ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರವು SC/ST ಸಮುದಾಯದ ಅಭಿವೃದ್ಧಿಗೆ 43,000 ಕೋಟಿ ಮೀಸಲಿಟ್ಟಿದೆ. ಕೇಂದ್ರ ಸರ್ಕಾರ ಸಮುದಾಯದ ಹಿತ ಕಾಯುತ್ತಿಲ್ಲ. ವಾಲ್ಮೀಕಿ ಸಮುದಾಯದ ಬಗ್ಗೆ ನಿಜವಾದ ಗೌರವವಿದ್ದರೆ ಬಿಜೆಪಿ ನಾಯಕರು ಮೊದಲು ತಮ್ಮ ಭರವಸೆ ಈಡೇರಿಸಲಿ. ಮೀಸಲಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲಿ ಎಂದು ಆಗ್ರಹಿಸಿದರು. ನಾಗೇಂದ್ರ ರಾಜೀನಾಮೆ ನೀಡಬಾರದು. ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ವಾಲ್ಮೀಕಿ ಸಮುದಾಯ ಅವರ ಬೆಂಬಲಕ್ಕೆ ಇರಲಿದೆ. ಆದರೆ ನ್ಯಾಯಾಲಯದ ತೀರ್ಪಿಗೆ ಬದ್ಧವಾಗಿರಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಾಲೂರು ವೆಂಕಟರಾಮ್, ಕುಡುನಹಳ್ಳಿ ಆನಂದ್, ಬಂಗಾರಪೇಟೆ ನಾರಾಯಣಸ್ವಾಮಿ, ವಾಸು, ಬಾಬು, ಕೋಟೆ ನಾಗರಾಜ್, ಬೈರಂಡಹಳ್ಳಿ ನಾಗೇಶ್, ಅಶ್ವತ್ಥ ಇದ್ದರು. ನಾಗೇಂದ್ರ ಅವರು ಕೇವಲ ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿ ಅಂತ ಅವರು ಜೂನ್ 6, 2024 ಈ ಹಗರಣ ಬಂದಾಗ ಅವರೇ ಸ್ವಯಂ ಪ್ರೇರಿತ ಹೋಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಯಾರು ಬಲವಂತವಾಗಿ ಮಾಡಿಕೊಡ್ಸಿದ್ದಾರೆ. ಅದು ಕೂಡ ಮೊದಲು ಮಾಧ್ಯಮ ಮಿತ್ರರಿಗೆ ತಿಳಿಸಿ ನಾನು ರಾಜೀನಾಮೆ ಕೂಡ ಕೊಡ್ತಾ ಇದ್ದೇನೆ. ಅದೇ ವಿಧಾನಸೌಧದ ಮೊಗಸಾಲೆಯಲ್ಲಿ ಹನುಮಂತ ಅವರ ಗೇಟ್ ಮುಂದೆನೆ, ಮುಖ್ಯಮಂತ್ರಿಗಳ ಹನುಮಂತ ಅವರ ಗೇಟ್ ಮುಂದೆನೆ ಕೊಟ್ಟು ರಾಜೀನಾಮೆ ಕೊಟ್ಟು ಹೋಗಿರ್ತಕ್ಕಂಥದ್ದು. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಷ್ಟು ಜನ ಆರೋಪಗಳು ಉಟ್ಕೊಂಡಿರ್ತಕ್ಕಂಥವ್ರು ಯಾವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ದೇಶದುದ್ದಕ್ಕೂ ಕೂಡ ನೀವು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಇಡೀ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ಗಳು ಬಿದ್ದು ಹೋಗ್ತಾ ಇದ್ದಾವೆ, ಕಟ್ಟಿರ್ತಕ್ಕಂಥ ಏರ್ಪೋರ್ಟ್ಗಳು ಹೋಗ್ತಾ ಇದ್ದಾವೆ, ಎಲ್ಲ ಹೋಗ್ತಾ ಇದ್ದಾವೆ, ಕಳಪೆ ಕಾಮಗಾರಿ ಆಗ್ತದೆ. ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ? ನಿಮ್ಮ ಲೋಪಗಳನ್ನು ಮುಚ್ಚಾಕ್ಲಿಕ್ಕೆ ನೀಟ್ ಹಗರಣದಲ್ಲಿ ರಾಜೀನಾಮೆ ಕೊಡ್ಕೊಳ್ಳಿಕ್ಕೆ ದೊಡ್ಡ ಪ್ರಹಸನನೇ ಆಗುತ್ತೆ. 22 ಜನ ಬಲಿ ತಗೊಂಡ್ರು. 22 ಜನ ಬಲಿ ತಗೊಂಡ ಮೇಲೆ ಕೂಡ 22 ಜನ ಮನೆ ಬಾಗಿಲು ಹೋಗಲೇ ಇಲ್ಲ. ಯಾರ ಮನೆ ಬಾಗಿಲು ಕನಿಷ್ಠ ಸಾಂತ್ವನ ಬಗ್ಗೆ ಇಲ್ಲ, ನಾವಿದ್ದೇವೆ ನಿಮ್ಮ ಜೊತೆ, ಈ ಥರ ಆಗಬಾರ್ದಾಗಿರ್ತಕ್ಕಂಥ ಸಾಂತ್ವನ ಕೂಡ ಹೇಳಿಲ್ಲ. ಸೆಷನ್ನಲ್ಲಿ ಅವರು ಕೇಳ್ತಕ್ಕಂಥದ್ದು ಅವರ ಸೆಷನ್ನಲ್ಲಿ ಅವರೇನು ಕೇಳ್ತಾರೆ ಅದಕ್ಕೆ ಸರ್ಕಾರವು ಕೂಡ ಸಮರ್ಥವಾಗಿ ಉತ್ತರ ಕೊಡುತ್ತೆ. ನಾವು ವಿಶೇಷವಾಗಿ ನಮ್ಮ ಸಮುದಾಯ ನಾಗೇಂದ್ರನವರ ಬೆನ್ನಿಗೆ ನಿಲ್ತೇವೆ. ಅವ್ರು ಯಾವ ರೀತಿ ಹೋರಾಟ ರೂಪರೇಷೆ ಮಾಡ್ತಾರೆ, ನಾವು ಕೂಡ ಬಿಜೆಪಿ ಹಗರಣಗಳನ್ನು ಬಯಲಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ತಾಲೂಕಿನ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮದೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ದಾರಿ ಬಿಡದೆ ತೊಂದರೆ ನೀಡುತ್ತಿರುವ ಬೀರಪ್ಪ, ಅಶ್ವಥ್ ಹಾಗೂ ಅವರ ಕುಟುಂಬದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KN ಮಂಜುನಾಥ್ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KN ಮಂಜುನಾಥ್, ಸರ್ಕಾರಿ ಶಾಲೆಗೆ ದಾರಿ ಬಿಡುವ ವಿಚಾರವಾಗಿ ಬೀರಪ್ಪ ಕೆಲವು ವರ್ಷಗಳಿಂದ ತೊಂದರೆ ನೀಡುತ್ತಿದ್ದು ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ.
ಈ ವಿಚಾರವಾಗಿ ಗ್ರಾಮಸ್ಥರು ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಇವರಿಗೆ ದೂರು ನೀಡಿದ್ದು, ತಕ್ಷಣ ಸರ್ವೆ ನಡೆಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಸರ್ವೆ ನಡೆಸುವ ವೇಳೆ ಏಕಾಏಕಿ ಬೀರಪ್ಪ ಆರ್ಐ ಶಂಕರ್ ಮೇಲೆ ದಾಳಿ ನಡೆಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರ್ಕಾರಿ ಶಾಲೆಗೆ ದಾರಿ ಮಾಡಿಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ. ಬೀರಪ್ಪ ಅನೇಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಕುಡಿಯುವ ನೀರಿನ ಬಾವಿಗೆ ಕಾಂಪೌಂಡ್ ನಿರ್ಮಿಸಿ ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. 20 ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದಂತೆ ಮಾಡಿದ್ದಾರೆ. 40 ವರ್ಷಗಳಿಂದ ದಾರಿಯನ್ನು ಮುಚ್ಚಿಸಿದ್ದಾರೆ. ಎಲ್ಲದರ ಬಗ್ಗೆ ಕ್ರಮ ವಹಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು KN ಮಂಜುನಾಥ್ ಅಂತ, ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಕಾಮದೇನಹಳ್ಳಿ ಸದಸ್ಯರು. ವಿಚಾರ ಮಾತಾಡೋದಾದರೆ ಏನು ಹೇಳಬೇಕಾದ್ರೆ, ನಿನ್ನೆ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಕಾಮದೇನಹಳ್ಳಿ ಗ್ರಾಮದಲ್ಲಿ ಒಂದು ಸ್ಕೂಲ್ಗೆ ನಾವು ರಸ್ತೆಗೆ ಸುಮಾರು ವರ್ಷಗಳಿಂದ ನಾವು ಅದನ್ನು ರಸ್ತೆ ಮಾಡಬೇಕಂತೇಳಿ ಪಣ ತೊಟ್ಟಿದ್ವಿ. ಅಲ್ಲಿ ಸ್ಕೂಲ್ ಒಂದು 105 ಜನ ಹುಡುಗರು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರು, ಅಲ್ಲಿರ್ತಕ್ಕಂಥವ್ರು ಬಡ ಬಗ್ಗರು ಅಲ್ಲಿ ಶಾಲೆಗೆ ಹೋಗ್ತಾರೆ ಮಕ್ಕಳು. ತುಂಬ ಕಷ್ಟ ಆಗ್ತದೆ. ಜಮೀನುಗಳಿದೆ, ಅಲ್ಲಿ ಸುತ್ತಮುತ್ತ ಜಮೀನಿದೆ. ಹಂಗಾಗಿ ಅದನ್ನು ರಸ್ತೆ ಮಾಡಬೇಕಂತೇಳಿ ಸುಮಾರು ಪಣ ತೊಟ್ಟಿದ್ವಿ. ನಾವು ಊರವರು ಗ್ರಾಮಸ್ಥರೆಲ್ಲ ಸೇರಿ, ಹಿರಿಯ ಮುಖಂಡರೆಲ್ಲ ಸೇರಿ ನಾವೆಲ್ಲ ತುಂಬ ಪಣ ತೊಟ್ಟಿದ್ವಿ. ನಿನ್ನೆ ದಿವಸ ನಮ್ಮ ಜನಪ್ರಿಯ ಶಾಸಕರಾದ MLA ಕೊತ್ತೂರು ಮಂಜಣ್ಣವ್ರಿಗೆ ಮತ್ತು MLC ಅನಿಲ್ನವ್ರಿಗೆ ಈ ವಿಚಾರ ತಿಳಿಸಿ ಅದನ್ನು ದಯಮಾಡಿ ನಮಗೆ ಮಾಡಿಕೊಡ್ಬೇಕು ಅಂದಾಗ, ನಿನ್ನೆ ಮೀಟಿಂಗಲ್ಲಿ, ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಅಧಿಕಾರಿಗಳಿಗೆ ಇಮ್ಮಿಡಿಯೇಟಾಗಿ ಅದು ಸೂಚಿಸಿ ದಯಮಾಡಿ ಅದನ್ನು ಇಮ್ಮಿಡಿಯೇಟಾಗಿ ನಿನ್ನೆನೇ ಮುಗಿಸಿ ಅದನ್ನು ನನಗೆ ರಿಪೋರ್ಟ್ ಕೊಡಬೇಕಂತೇಳಿ MLC ಅವರು ಮತ್ತು MLA ಅವರು ಹೇಳಿದಾಗ, ಅದ್ರ ಜೊತೆಗೆ ನಮ್ಮೂರಲ್ಲಿ ಇರ್ತಕ್ಕಂಥ ಹಿರಿಯರು ಗ್ರಾಮಸ್ಥರೆಲ್ಲ ಸೇರಿ ನಾವು ಅವರಿಗೆ ಹೇಳಿದಾಗ ಅದನ್ನು ಬಂದು ನಿನ್ನೆ ಮಾಡ್ತಾಯಿದ್ದ ವೇಳೆ ಬೀರಪ್ಪ ಮತ್ತು ಅವರ ಮಗನಾದ ಅಶ್ವಥ್ ಮತ್ತು ಅವರ ಮನೆಯವರು, ಕುಟುಂಬದವರು ಎಲ್ಲರೂ ಸೇರಿ ಏನು RI ಶಂಕರ್ ಅಂತಿದ್ದಾರೆ ಅವ್ರ ಮೇಲೆ ಕೈ ಮಾಡಿ ವಿನಾಕಾರಣ ಹೊಡೆದಿದ್ದಾರೆ. ಅವ್ರಿಗೆ ವಿನಾಕಾರಣ ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮಗಿದೆಲ್ಲ ಬೇಸರ ತರ್ತಕ್ಕಂಥ ವಿಚಾರ. ಹಂಗೆ ಮುಂದುವರೆದು ನಾವು ಮತ್ತೆ ತಿರ್ಗಿ ತಹಸೀಲ್ದಾರ್ಗೆ ನಾವೇ ಖುದ್ದು ಫೋನ್ ಮಾಡಿ, ಸಾಹೇಬರು ಬಂದರು, ತಹಸೀಲ್ದಾರ್ ಸಾಹೇಬರು ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು. ಜಾಗ ಪರಿಶೀಲನೆ ಮಾಡಿ ಏನಿದೆ ಏನಂತ ನೋಡಿದಾಗ 20 ಅಡಿ ದಂಡದಾರಿ ಅಂತ ನಕ್ಷೆಯಲ್ಲೇ ಇದೆ. ಏನೋ ಊರ ಮ್ಯಾಪಲ್ಲಿ ನಕ್ಷೆಯಲ್ಲಿ ತರಿಸಿದಾಗ ಅದರಲ್ಲಿತ್ತು. ಹಂಗಾಗಿ ಸಾಹೇಬರು ಸೂಚನೆ ಕೊಟ್ಟರು. ಅಲ್ಲೇ ನಿಂತ್ಕೊಂಡು ಏನು ಸೂಚನೆ ಕೊಟ್ಟರು ಅಂದರೆ, ಅವ್ರನ್ನೆಲ್ಲ ಕರೆಸಿ RIನ ಮತ್ತು ಸರ್ವೇಯರ್ನ, PDO ಅವರು ತುಂಬ ನಮ್ಮ PDO ಅವರು ತುಂಬ ನಮ್ಗೆ ಸಹಕಾರ ಮಾಡಿಕೊಟ್ರು. ಅವ್ರಿಗೆ ನಾವು ಅರ್ಜಿ ಕೊಟ್ಟು ಅವರು ಪಾಪ ತುಂಬ ಪಣ ತೊಟ್ಟು ಕೆಲಸ ಮಾಡಿದ್ರು PDO ಅವರು. ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಅದ್ರ ಜೊತೆಗೆ ನಾವು ಕೊಟ್ಟಿದ ತಕ್ಷಣ ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಅವ್ರನ್ನ ಕರೆಸಿ ಅಲ್ಲೇ ನೋಡಪ್ಪ, ನಮ್ಗೆ 20 ಅಡಿ ಜಾಗ ಇದೆ, ನಮ್ಮದು ಸರ್ವೆ ನಂಬರ್ಗೆ ನಮಗೆ ಸೇರ್ತಕ್ಕಂಥದ್ದು 20 ಅಡಿ ದಂಡದಾರಿ ಜಾಗ ಇದೆ. ಯಾರೇ ಬರಲಿ, ಯಾರೇ ಹೋಗಲಿ, ಈ 20 ಅಡಿ ಜಾಗನ ತೆರವುಗೊಳಿಸಿ ರೋಡ್ ಮಾಡ್ತಕ್ಕಂಥ ಈ ಉದ್ದವರೆಗೂ ಅದು ಎಲ್ಲಿ ಗಂಟೆ ಇದೆಯೋ ಅಲ್ಲಿ ಗಂಟೆ ನೀವು ರೋಡ್ ಮಾಡಬೇಕಂತೇಳಿ ಅವ್ರು ಸೂಚನೆ ಮಾಡಿದ್ರು. ಆ ಲೆಟ್ರಿಗೆ ಸೈನ್ ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ ಸಾಹೇಬರು. ಅದೊಂದು ವಿಚಾರ. ಎರಡನೇ ವಿಚಾರ ಅಂತಂದರೆ, ಆ ಶಂಕರ್ ಅವ್ರಿಗೆ ಅವ್ರು ಕೈ ಮಾಡಿದ್ರು. ಊರವರೆಲ್ಲ ಬೇಜಾರು ಬಿದ್ದರು. ದಯವಿಟ್ಟು ಗ್ರಾಮಸ್ಥರೆಲ್ಲ ತುಂಬ ನೋವುಪಟ್ಟರು, ನಾವೆಲ್ಲ ತುಂಬ ನೋವುಪಟ್ಟಿದ್ದೀವಿ. ಹಂಗಾಗಿ ಅವ್ರ ಮೇಲೆ FIR ಮಾಡಬೇಕಂತೇಳಿ ಸೂಚನೆ ಮಾಡಿದ್ದಾರೆ. ಆ ಜೊತೆಗೆ ಎಸ್ ಸಿಗಳದ್ದು ಬಾವಿ ಅಂತ ಇದೆ. ಹಳೆಯ ಕಾಲದಲ್ಲಿ SCಗಳ ಬಾವಿ ಅಂತ ಕುಡಿಯೋ ನೀರು ಬಾವಿ ಇತ್ತು. ಆ ಬಾವಿನ ಕೂಡ ಅನಧಿಕೃತವಾಗಿ ಕಾಂಪೌಂಡ್ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದನ್ನು ತೆರವುಗೊಳಿಸ್ತೀವಿ ಅಂತ ತಹಸೀಲ್ದಾರ್ ಸಾಹೇಬರು ನಿನ್ನೆ ನಮಗೆ ಭರವಸೆ ಕೊಟ್ಟರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಿಡ್ಲಘಟ್ಟ ನಗರದಿಂದ ಸಾರಿಗೆ ಬಸ್ಸುಗಳ ಸಂಚಾರ ಎಂದಿನಂತೆ ಮುಂದುವರೆದಿದೆ. ಆಟೋಗಳ ವಾಹನ ಸಂಚಾರ ನಿರಾತಂಕವಾಗಿ ನಡೆಯುತ್ತಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಕರೆ ನೀಡಿದ ಕರ್ನಾಟಕ ಬಂದ್ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ವಿಫಲವಾಗಿದೆ. ಶಿಡ್ಲಘಟ್ಟ ನಗರದಿಂದ ಸಾರಿಗೆ ಬಸ್ಸುಗಳ ಸಂಚಾರ ಎಂದಿನಂತೆ ಮುಂದುವರೆದಿದ್ದು, ಆಟೋಗಳ ವಾಹನ ಸಂಚಾರ ನಿರಾತಂಕವಾಗಿ ನಡೆಯುತ್ತಿದೆ. ಅದೇ ರೀತಿ ಹೂವು, ಹಣ್ಣು ಇನ್ನಿತರೆ ವ್ಯಾಪಾರಿಗಳು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ಎಂದಿನಂತೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಶಾಲಾ ಕಾಲೇಜುಗಳು ಸಹ ತೆರೆದಿದ್ದು, ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಶಾಲೆಯ ಕಾಲೇಜುಗಳತ್ತ ಮುಖ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ PSI ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಅದ್ದೂರಿ ಚಾಲನೆ. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಬಿಜೆಪಿ ಕಚೇರಿಯವರೆಗೆ ತ್ರಿವರ್ಣ ಧ್ವಜ ಹಿಡಿದು ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆ. ಸರಣಿ ಹಬ್ಬಗಳ ಹಿನ್ನೆಲೆ ಜಿಲ್ಲೆಯಲ್ಲಿ ಪೊಲೀಸರಿಂದ ಹೈ ಅಲರ್ಟ್. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಕಾರ್ಯಾಚರಣೆ. ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ. ಬಡವರಿಗೆ ಸೂರು ಕಲ್ಪಿಸುವುದೇ ಕಂದಾಯ ಗ್ರಾಮದ ಮೂಲ ಉದ್ದೇಶ. ಜಿಲ್ಲೆಯಲ್ಲಿಯೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 43,000 ಹಕ್ಕುಪತ್ರಗಳ ವಿತರಣೆ ಮಾಡುವ ಮೂಲಕ ಐತಿಹಾಸಿಕ ದಾಖಲೆಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿರ್ಮಿಸಿದ್ದಾರೆ. ಜಿಲ್ಲಾಧಿಕಾರಿ ಜಿ ಪ್ರಭು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.